ನೀವೆಲ್ಲ ಮಾಧ್ಯಮದವರು ನೀವೆಲ್ಲ ನೋಡಿರ್ಬೋದು. RCB ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜ್ಯ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗ ಕುಂಡಿರಲಿಲ್ಲ. ಯಾಕೆ ಕುಂಡಿರಲಿಲ್ಲ? ಇಂಥ ಒಂದು ದೊಡ್ಡ ಘಟನೆ, ಸುಮಾರು 12 ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು. ಸರ್ಕಾರವನ್ನು ತರಾಟೆ ತೊಗೋಬೇಕಾಗಿತ್ತು. ಅಶೋಕ್ ಮಾತಾಡಿದ್ರು. ಅವ್ರು ಯಾವುದೋ ಕರಿ ಬಸವ, ಬಿಳಿ ಬಸವ, ಏನೇನೋ ಸಂಬಂಧ ಇಲ್ಲಾರ್ದು, ಸೂತ್ರ ಇಲ್ಲಾರ್ದು ಎಲ್ಲ ಸುತ್ತಿ ಬೆಳೆಸಿ ಇದೆಲ್ಲ ತಪ್ಪು ಅಧಿಕಾರಿಗಳದು. CM ತಪ್ಪಿಲ್ಲ, DCMದಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ. ಮೂರನೇದು ನನಗೆ ಗೊತ್ತಿಲ್ಲ, ನಾನು ನೋಡಿ ಕ್ರಮವನ್ನು ತೆಗೆದುಕೊತೀನಿ ಅನ್ನೋಂಥ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟೇ ಮಾಡಲಿಲ್ಲ. ಅಂದಾಗ ಇದು ಅಡ್ಜಸ್ಟ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಎಲ್ಲಿ ಹೋದರೂ ಇನ್ನು ಮೇಲೆ ಜನ ನಿಮ್ಮನ್ನ ಒಪ್ತಾ ಇಲ್ಲ. ನೀವು ಮಾತಾಡುವಾಗ ಯತ್ನಾಳ್ ಅಂತ ಕೂಗ್ತಾ ಇದ್ದಾರೆ. ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ, ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ಲ ಎಲ್ಲರೂ. ನೇಪಾಳದ 2ನೇ ಪಾರ್ಟ್ ಕರ್ನಾಟಕದಾಗ ಆದರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಜನ ಸಾಕಾಗಿ ಹೋಗಿದೆ. ಭ್ರಷ್ಟಾಚಾರ ಎಷ್ಟು ಮೀರಿಬಿಟ್ಟಿದೆ ಅಂದರೆ, BJP ಸರ್ಕಾರ ಇದ್ದಾಗೂ ಭ್ರಷ್ಟಾಚಾರ ಬೊಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು. ಈಗ ಇವರು ಅವ್ರು 40% ಎತ್ತಿದ್ರು, ಇವ್ರು 90% ಬಂದಾರೆ. ಆದರೆ ಎಲ್ಲಿಯೂ ಸಹ ನೇರವಾಗಿ ಅಟ್ಯಾಕು ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ. ಇದರಿಂದ ಜನ ಬೇಸತ್ತು ಬಿಟ್ಟಾರೆ. ಇವರೆಲ್ಲ ಹೊಂದಾಣಿಕೆ ಅದಾರೆ. ನೀವು ನೋಡ್ರಿ, BJP ಕರ್ನಾಟಕದ ಎಕ್ಸ್ದಾಗ ಹೋಗಿ ನೋಡ್ರಿ, ಅಲ್ಲೇನು ಅದ್ರ ತಳಗೆ ಎಲ್ಲನೂ ನನ್ನ ಮಕ್ಕಳೇ ಹೊಂದಾಣಿಕೆ, ನನ್ನ ಮಕ್ಕಳ ಲೋಫರ್, ನನ್ನ ಮಕ್ಕಳೇ ಎಲ್ಲ ಸರ್ವಜ್ಞ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೈತಾರೆ ಎಲ್ಲ.